ಶಾಸಕ ಯತ್ನಾಳ್ ಪರ ಪದೇ ಪದೇ ಬ್ಯಾಟ್ ಬೀಸೋದ್ರ ಮೂಲಕ ಸಮುದಾಯದ ಇತರೆ ಜನರ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಜಯಮೃತ್ಯುಂಜಯ ಶ್ರೀಗಳ ಪೀಠಕ್ಕೆ ಕುತ್ತು ಬರುತ್ತಾ ಅಂಥದ್ದೊಂದು ಬೆಳವಣಿಗೆ ನಡೀತಾ ಇದೆಯಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಈಗಾಗಲೇ ಹಲವರು ಶ್ರೀಗಳ ನಡೆಗೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಟ್ರಸ್ಟ್ನಿಂದ ಹಾಗಾದರೆ ವಾರ್ನಿಂಗ್ ಹೋಗಿದೆಯಾ, ಬಿರುಕು ಮೂಡ್ತಾ ಇದೆಯಾ, ಅಥವಾ ಈ ಹಿಂದೆ ಕ್ಷಮೆ ಕೇಳಿದಂತೆ ಈ ಸಲ ಕೂಡ ಕ್ಷಮೆ ಕೇಳಿ ಪೀಠವನ್ನು ಉಳಿಸಿಕೊಳ್ತಾರಾ ಶ್ರೀಗಳು? ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಯತ್ನಾಳ್ ಪರ ನಿಂತ ಜಯಮೃತ್ಯುಂಜಯ ಶ್ರೀಗೆ ಸಂಕಷ್ಟ. ಯತ್ನಾಳ್ ಬೆನ್ನು ಬಿದ್ದು ಪೀಠ ಕಳೆದುಕೊಳ್ತಾರ ಸ್ವಾಮೀಜಿ? ಪೀಠದಿಂದಲೇ ಕೆಳಗಿಳಿಸುವ ಎಚ್ಚರಿಕೆ ನೀಡಿದ ಟ್ರಸ್ಟ್. ಬಿಜೆಪಿಯಿಂದ ಉಚ್ಚಾಟನೆಗೊಂಡರೂ ಬಾಯಿಗೆ ಬೀಗ ಹಾಕದ ಶಾಸಕ ಯತ್ನಾಳ್ ನಿತ್ಯ ಬಿಎಸ್ವೈ ಕುಟುಂಬವನ್ನ ಬೈಯುವುದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ. ವಿಜಯದಶಮಿ ಬಳಿಕ ಹೊಸ ಪಕ್ಷ ಕಟ್ಟುವ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಒಂದು ಕಡೆ ಬಿಜೆಪಿ ಕೈಬಿಟ್ಟಿದೆ, ಮತ್ತೊಂದು ಕಡೆ ಇಷ್ಟು ದಿನ ಜೊತೆಗಿದ್ದ ರಾಜಕೀಯ ಸ್ನೇಹಿತರು, ಕಾರ್ಯಕರ್ತರು ಸಹ ಯತ್ನಾಳ್ರಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಇಂತಹ ಸಮಯದಲ್ಲಿ ಯತ್ನಾಳ್ ಜೊತೆಗೆ ಕೈ ಜೋಡಿಸಿರುವ ಪಂಚಮಸಾಲಿ ಕೂಡಲ ಸಂಗಮ ಪೀಠದ ಜಯಮೃತ್ಯುಂಜಯ ಶ್ರೀಗಳ ವಿರುದ್ಧವೇ ಅಪ್ಪಸ್ವರ ಎದ್ದಿದೆ. ಉಚ್ಚಾಟನೆ ದಿನದಿಂದಲೂ ಶ್ರೀಗಳು ಯತ್ನಾಳ್ ಪರ ಪ್ರಬಲವಾಗಿ ಧ್ವನಿ ಎತ್ತಿದ್ದಾರೆ. ಪಂಚಮಸಾಲಿಗಳ ಬೆಂಬಲ ಬಿಜೆಪಿಗೆ ಬೇಕು ಅಂದ್ರೆ ಯತ್ನಾಳ್ ಉಚ್ಚಾಟನೆ ವಾಪಸಾತಿ ಮಾಡಬೇಕು ಅಂತ ಆಗ್ರಹ ಮಾಡುತ್ತಿದ್ದಾರೆ. ಇದೇ ಈಗ ಶ್ರೀಗಳ ಸ್ಥಾನಕ್ಕೆಯೇ ಕುತ್ತು ಬಂದಿದೆ. ಇಷ್ಟು ದಿನ ಪಂಚಮಸಾಲಿಗಳ 2A ಮೀಸಲಾತಿ ಹೋರಾಟದಲ್ಲಿ ನಿರತರಾಗಿದ್ದ ಶ್ರೀಗಳು ಈಗ ಯತ್ನಾಳ್ ಪರ ಹೋರಾಟಕ್ಕೆ ಇಳಿದಿದ್ದಾರೆ. ಇದು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಕೆಂಗಣ್ಣಿಗೆ ಗುರಿಯಾಗಿದೆ. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಟ್ರಸ್ಟ್ ವಿರುದ್ಧ ಗಂಭೀರವಾದ ಆರೋಪಗಳನ್ನ ಮಾಡಿದ್ರು. ಟ್ರಸ್ಟ್ ರಾಷ್ಟ್ರೀಯ ಅಧ್ಯಕ್ಷ ಪ್ರಭಣ್ಣ ಪೀಠದ ಆಸ್ತಿ ಕಬಳಿಸಿದ್ದಾರೆ. ಇವರೆಲ್ಲ ಬಿಎಸ್ವೈ ಚೇಲಾಗಳು ಅಂತೆಲ್ಲ ಪಂಚಮಸಾಲಿ ಟ್ರಸ್ಟ್ ಪದಾಧಿಕಾರಿಗಳ ವಿರುದ್ಧ ಹರಿಹಾಯ್ದರು. ಹೀಗಾಗಿ ಶ್ರೀಗಳು ಯತ್ನಾಳ್ ಪರವಾಗಿ ನಿಂತಿರುವುದು ಟ್ರಸ್ಟ್ ಅಸಮಾಧಾನಕ್ಕೆ ಕಾರಣವಾಗಿದೆ. ಯತ್ನಾಳ್ ಉಚ್ಚಾಟನೆ ಬಿಜೆಪಿ ಪಕ್ಷದ ವಿಚಾರ. ಜಯಮೃತ್ಯುಂಜಯ ಶ್ರೀಗಳು ಸಮಾಜದ ಪರವಾಗಿ ಇರಬೇಕೇ ಹೊರತು ವ್ಯಕ್ತಿ ಪರವಾಗಿ ಅಲ್ಲ ಅಂತ ಟ್ರಸ್ಟಿಗಳು ಆಗ್ರಹಿಸಿದ್ದಾರೆ. ಇಲ್ಲದಿದ್ರೆ ಪೀಠದಿಂದ ಕೆಳಗೆ ಇಳಿಸಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಸ್ವಾಮೀಜಿಗಳಿಗೆ ನೀವು ಇನ್ನು ಮುಂದೆ ಏನಾದರೂ ಬಸನಗೌಡ ಪಾಟೀಲ್ ಯತ್ನಾಳ ಪರವಾಗಿ ನೀವು ಮಾತಾಡಿದ್ದಾದ್ರ ಟ್ರಸ್ಟಿನ ಪದಾಧಿಕಾರಿಗಳು ಅನಿವಾರ್ಯವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಾಗತ್ತೆ. ಇನ್ನು ಒಂದು ವಾರದೊಳಗೆ ಅವರು ತಮ್ಮ ನಡವಳಿಕೆಯನ್ನು ತಿದ್ದುಕೊಳ್ಳಿಲ್ಲ ಅಂತಂದ್ರೆ ಸಮಾಜದ ಹಿತಾಸಕ್ತಿಗೆ ವ್ಯತಿರಿಕ್ತವಾಗಿ ನಡೆದಿದ್ದಾದ್ರ ಅಂತ ತೆಗೆಯುವಂತ ಒಂದು ಹಕ್ಕು ಟ್ರಸ್ಟಿಗಿದೆ. ಇದೀಗ ಜಯಮೃತ್ಯುಂಜಯ ಶ್ರೀಗಳ ಪೀಠಕ್ಕೆ ಕುತ್ತು ಬಂದಿದೆ. ಮತ್ತೊಂದು ಕಡೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸಾಫ್ಟ್ ಕಾರ್ನರ್ ತೋರಿದ್ದಾರೆ. ಶಿಸ್ತು ಕ್ರಮದ ಅಗತ್ಯ ಇಲ್ಲ, ಕುಟುಂಬ ಅಂದ ಮೇಲೆ ಭಿನ್ನಾಭಿಪ್ರಾಯ ಸಹಜ, ಸಮಾಜದ ದೃಷ್ಟಿಯಿಂದ ಹಿರಿಯರ ತಪ್ಪು ಕ್ಷಮಿಸಿ ಒಂದಾಗಿ ಹೋಗಬೇಕು ಎಂದಿದ್ದಾರೆ. ದೊಡ್ಡ ಸಮಾಜದಲ್ಲಿದ್ದಾಗ ಭಿನ್ನಾಭಿಪ್ರಾಯ ಬರೋದು ಸರ್ವೇ ಸಾಮಾನ್ಯ. ಬಸವನಗೌಡ ಪಾಟೀಲ್ ಅವರು ನಮ್ದು ವೀರಶೈವ ಲಿಂಗಾಯತ ಪಂಚಮಸಾಲಿ ಹಿರಿಯರು ಅವರು ನೋಡಿ, ನಮ್ಮ ವಿಚಾರಗಳಿರುವಂಥದ್ದು ಒಂದಾಗಿ ಒಟ್ಟಾಗಿ ಹೋಗ್ಬೇಕನ್ನುವಂಥದ್ದು. ನೋಡಿ, ಅವರು ಮನುಷ್ಯರಿದ್ದಾರೆ, ಮಾಡಿರುವಂಥ ತಪ್ಪುಗಳನ್ನು ತಿದ್ದುಕೊಂಡು ಸರಿ ಮಾಡ್ಕೊಂಡು ಒಟ್ಟಾಗಿ ಹೋಗ್ಬೇಕನ್ನುವಂಥ ನಮ್ಮ ಹಿರಿಯರ ಆಸೆ ಇದೆ. ಒಟ್ಟಿನಲ್ಲಿ ಬಿಜೆಪಿಯಲ್ಲಿ ಅಸಮಾಧಾನ, ಅತ್ತ ಪಂಚಮಸಾಲಿ ಸಮಾಜದ ಬಿರುಗಾಳಿ ಎದ್ದಿದೆ. ಇದು ಮತ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.